ಇನ್ನೇನು ಸೀರಿಯಲ್ ಮುಗಿಸಿ ಸಿನಿಮಾ ಹಂತದಲ್ಲಿದ್ದಾಗ ನಾವು ಮಾತನಾಡಿಸಿದ್ವಿ. ಸೊ ಇವತ್ತೊಂದು ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದು ಕೂತಿದ್ದೀರಾ. ಹೇಗಿದೆ ಫೀಲ್ ಹೊರಗೆ ಬಂದ ಬಳಿಕ? ತುಂಬ ಖುಷಿ ಇದೆ, ಅಟ್ ದ ಸೇಮ್ ಟೈಮ್ ಅಷ್ಟೇ ಬೇಜಾರಿದೆ. ಬಿಕಾಸ್ ಇನ್ನು 2 ವಾರ ಇದ್ದಾಗ ನಾ ಹೊರಗೆ ಬಂದಲ್ಲ ಅಂತ ಅದೊಂದು ಬೇಜಾರಿದೆ. ಬಟ್ ಐ ಆಮ್ ಹ್ಯಾಪಿ. ಬಿಗ್ ಬಾಸ್ ಮನೆಗೆ ಕಾಲ್ ಬಂದಾಗ ನಿಮಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು, ನಾನು ಅಲ್ಲಿ ಇರಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಹೇಳಿ? ನಾನು ಆ್ಯಕ್ಚುಲಿ ಟಿ ವಿಯಲ್ಲಿ ನಾನು ಫಾಲೋ ಮಾಡಿದ್ದೊಂದು ಕಾನ್ಸ್ಟೆಂಟ್ ಶೋ ಅಂದರೆ ಬಿಗ್ ಬಾಸ್. ಆ್ಯಂಡ್ ಟಿ ವಿಯಲ್ಲಿ ಅಷ್ಟು ದೊಡ್ಡ ವೇದಿಕೆ ಏನಾದ್ರು ಕ್ರಿಯೇಟ್ ಮಾಡ್ಬೋದು ಅಂದರೆ ಅದು ಬಿಗ್ ಬಾಸ್ ಮಾತ್ರ. ಸೊ ಆಪರ್ಚುನಿಟಿಗೆ ನಾನು ಹುಡುಕ್ತಾ ಇದ್ದೆ. ಅಂದರೆ ಆರ್ಟಿಸ್ಟ್ ಅಂದಮೇಲೆ ಇನ್ನೂ ಜಾಸ್ತಿ ಜನ ರೆಕಗ್ನೈಸ್ ಮಾಡಬೇಕು ಅನ್ನೋದು ಯಾವಾಗಲೂ ಇರುತ್ತೆ. ಸೊ ಅದು ಬಂದಾಗ ಐ ಕುಡಂಟ್ ಸೇ ನೋ. ಎಲ್ಲೋ ಪ್ರೀವಿಯಸ್ ಸೀಸನ್ಸ್ ನೋಡ್ಬೇಕಾದ್ರೆ ಇದ್ದರೆ ನಾನೇನು ಮಾಡ್ತಿದ್ದೆ ಅನ್ನೋದಷ್ಟು ಕ್ವೆಶ್ಚನ್ಸ್ ನಂಗೆ ಬರ್ತಿತ್ತು. ಸೊ ಅದನ್ನು ತೊಗೊಂಡೆ ಅನಿಸುತ್ತೆ. ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದ್ರಿ ಸ್ಯಾರಿಯಲ್ಲಿ, ಸಖತ್ ಯಾವುದೇ ಬಟ್ಟೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ. ಸೊ ಎಲ್ಲವೂ ರೆಡಿ ಮಾಡ್ಕೊಂಡು ಹೋಗಿದ್ರೆ ಹೇಗೆ ಅಂತ ಹೇಳಿ, ಹೀಗೆ ಇರಬೇಕು, ಹೀಗೆ ರೆಡಿ ಆಗಬೇಕು ಅಂತ ಹೇಗೆ ರೆಡಿ ಆದ್ರಿ ಅದ್ರ ಬಗ್ಗೆ ಹೇಳೋದಾದರೆ? ತುಂಬ ರೆಡಿಯಾಗಿ ಹೋಗಿರಲಿಲ್ಲ. ಆ್ಯಕ್ಚುಲಿ ನಾವು ಅಲ್ಲಿ ಮಾತಾಡ್ಕೋತಾ ಇದ್ವಿ, ಎಷ್ಟು ಸ್ಪೆಂಡ್ ಮಾಡಿದ್ವಿ ಶಾಪಿಂಗಿಗೆ, ನೀವೆಷ್ಟು ಸ್ಪೆಂಡ್ ಮಾಡಿ. ತುಂಬ ಲೀಸ್ಟ್ ಸ್ಪೆಂಡ್ ಮಾಡಿದ್ದು ನಾನೇ ಶಾಪಿಂಗಿಗೆ. ನನ್ನ ಹತ್ರ ಏನಿತ್ತು ಅದೇ ಬಟ್ಟೆ, ಅಂದರೆ ನಂಗೆ ಕಂಫರ್ಟಬಲ್ ವೇರ್ಸನ್ನೇ ತೊಗೊಂಡೋಗಿದ್ದೆ ಜಾಸ್ತಿ. ಸ್ಯಾರಿ ಎಲ್ಲ ಸ್ವಲ್ಪ ಆಮೇಲೆ ಕಳಿಸಿದ್ರು ನನಗೆ. ಬಿಕಾಸ್ ನನಗೆ ಸ್ಯಾರಿ ಲುಕ್ ಸೀರಿಯಲಲ್ಲಿ ಏನಿತ್ತು ಅದು ನಂಗೆ ಕಂಫರ್ಟಬಲ್ ಆಗಿಬಿಟ್ಟಿದೆ ಇಡೀ ದಿನ ಉಟ್ಕೊಂಡು. ಸೊ ಅಷ್ಟು ಶಾಪಿಂಗಿಗೆ ಸ್ಪೆಂಡ್ ಮಾಡಿ ಇದು ಮಾಡಿಲ್ಲ. ಓಕೆ. ಎಲ್ಲೋ ಒಂದು ಕಡೆ ಯಾವತ್ತು ಲಾಸ್ಟು ನೀವು ಕಾರಿಂದ ವಾಪಸ್ ಹೋಗಿ ಎಲಿಮಿನೇಟ್ ಒಳಗೆ ಬಂದಾಗ ಒಂದು ಮಾತು ಹೇಳ್ತೀರಾ, ನನಗೆ ಬೆಂಗಳೂರಿಗೆ ಬಂದಾಗ ಇರೋದಕ್ಕೆ ಮನೆ ಕೂಡ ಇರಲಿಲ್ಲ, ಬಿಗ್ ಬಾಸ್ ನಂಗೆ ಇಷ್ಟು ದೊಡ್ಡ ಮನೇಲಿ ಇರೋದಕ್ಕೆ ಅವಕಾಶ ಕೊಡ್ತು ಅಂತ ಹೇಳಿ. ಯಾಕೆ ಆ ಮಾತು ಬಂತು? ಏನೇನು ನೋವುಗಳನ್ನ ಅನುಭವಿಸಿದ್ರೆ ಹಾಗಾದ್ರೆ ಜೀವನದಲ್ಲಿ ನೀವು ಅಂತ ಹೇಳಿ? ಅಂದರೆ ನಾ ಮೈಸೂರು, ಬೇಸಿಕ್ಲಿ ನನ್ನ ಊರು ಮೈಸೂರು. ನನ್ನ ಕೆಲಸ ಆಗಿರಲಿ, ನನ್ನ ಶೂಟಿಂಗ್ ಆಗಿರಲಿ ಎಲ್ಲ ಬೆಂಗಳೂರಲ್ಲೇ ಇದ್ದಿದ್ದು. ಸೊ ಇಮಿಡಿಯೇಟ್ಲಿ ಒಂದು ಶಿಫ್ಟ್ ಆಗೋಕ್ಕೆ ಅಥವಾ ಈಗ ಒಂದು ರೆಂಟ್ಗೆ ನಾನು ಮನೆ ತೊಗೋಬೇಕು ಅಂದರೆ ಒಂದಷ್ಟು ಅಡ್ವಾನ್ಸ್ ಪೇ ಮಾಡಬೇಕಂತಿರುತ್ತೆ, ಏನೇನೋ ಇರುತ್ತೆ. ಅದು ಎಲ್ಲನೂ ಅಟ್ ಒನ್ಸ್ ಮಾಡೋಕ್ಕೆ ನಂಗೆ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ರಿಲೇಟಿವ್ಸ್ ಮನೇಲಿ, ಫ್ರೆಂಡ್ಸ್ ಮನೇಲಿ ಇರೋದು ಅದಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಅದೆಲ್ಲ ಇರುವಾಗ ಮನೆ ಹುಡುಕಿ ನಾನು ಒಬ್ಬಳೇ ಸೆಟ್ಲಾಗೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಅದನ್ನೆಲ್ಲ ರಿಯಲೈಸ್ ಮಾಡ್ಕೊಂಡು ಒಂದು ಮೂಮೆಂಟಿಗೆ ಓಕೆ ಐ ಡಿಡ್ ವೆಲ್, ಇಷ್ಟು ದೊಡ್ಡ ಮನೆಗೆ ಬಂದಿದ್ದೀನಲ್ಲ, ಸೊ ಐ ಡಿಡ್ ರಿಯಲಿ ವೆಲ್ ಅಂತ ತುಂಬ ಖುಷಿ ಆಯಿತು. ಓಕೆ.